ಅಂಡ್ ಮಕರ ರಾಶಿ ಅಂತ ತಿಳಿಸ್ಕೊಟ್ರಿ. ಕಳೆದ ವರ್ಷ ಮಕರ ರಾಶಿ ಅಷ್ಟಾಗಿ ಸರಿ ಇಲ್ಲ ಅಂತಾನೂ ಹೇಳಿದ್ರೆ, ಸೊ ಹಾಗಾಗಿ ರಾಶಿ ಕಾರಣನ ಯಾಕೆ ಅಂತ ಈ ರೀತಿ ಆಗ್ತಿರೋದು? ನೋಡಿ, ಕಳೆದ ವರ್ಷ ಅಂದರೆ 2025 ಅಲ್ಲಿ 2 ಅನ್ನೋದು ತುಂಬ ಡೇಂಜರಸ್ ನಂಬರ್ ಅಂತ ಹೇಳಿದೆ. ಅದಿನ್ನ ಈ ಮಂತು ಎಂಡ್ ಇದೆ. ಸುದೀಪ್ ಅವರು ಕೂಡ 2ನೇ ತಾರೀಕಾಗಿರ್ತಾರೆ, ವಿಜಯಲಕ್ಷ್ಮಿ ಅವರು ಕೂಡ 11ನೇ ತಾರೀಕು ಹುಟ್ಟಿರ್ತಾರೆ. ಸೊ ಆ 2 ಡೇಟಿನವರಿಗೆ ಆ ಮುಂದಿನ ವರ್ಷ, ಈ ವರ್ಷದ ಒಂದು ನೆಗೆಟಿವ್ ಲಾಸ್ಟ್ ನಂಬರು ಇಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ. ಯಾಕಂದರೆ ಇವರು ಅದೇ ಡೇಟಲ್ಲಿ ಹುಟ್ಟಿರೋದ್ರಿಂದ ಅಲ್ಲಿ ಅದರ ಮಧ್ಯೆ ತುಂಬ ಕಾಂಟ್ರವರ್ಸಿ ಆಗಿದೆ. ಮತ್ತು ನೋಡಿ, ವಿಜಯಲಕ್ಷ್ಮಿಯವರು ಇವರು ಸುದೀಪ್ ಅವರು ಬಂದು ಮಕರ ರಾಶಿಯಾಗಿರ್ತಾರೆ. ಸುದೀಪ್ ಅವರು ಮಕರ ರಾಶಿಯಾಗಿರ್ತಾರೆ, ದರ್ಶನ್ ಅವರು ಕೂಡ ಮಕರ ರಾಶಿಯಾಗಿರ್ತಾರೆ. ಮಕರ ರಾಶಿಗೆ ನೋಡಿ, ಸೂರ್ಯ, ಕುಜ ಮತ್ತು ಶುಕ್ರ ಮತ್ತು ಬುಧ, ಇನ್ನೂ ಒಂದು ಸ್ವಲ್ಪ ದಿನ ಹೋದರೆ ಬುಧ ಕೂಡ ಹಿಂದಿನ 12ನೇ ಮನೆಗೆ ಅಂತಂದರೆ ಧನುಸ್ಸು ರಾಶಿಗೆ ಬರ್ತಾರೆ. ಸೊ ತುಂಬ ಟೈಮ್ ಅಂತ ಅಂದರೆ ಎಲ್ಲ ವಿಷಯದಲ್ಲೂ ಇವಾಗ ನಾನಿದು ಇಂಥ ಸಿನಿಮಾ ರಂಗದವರೇ ಈ ರೀತಿ ಇದನ್ನು ಎದುರಿಸ್ತಾರೆ, ಸಣ್ಣ ಒಂದು ಮಾತುಗಳಿಂದ ಈ ರೀತಿ ತೊಂದರೆನ ಅನುಭವಿಸ್ತಿದ್ದಾರೆ ಅಂತಂದರೆ, ಇನ್ನು ಬೇರೆಯವರೆಲ್ಲ ನಾರ್ಮಲ್ಲು, ಬೇರೆ ಮನುಷ್ಯರು, ಬೇರೆ ಜನಗಳೆಲ್ಲ, ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಮಕರ ರಾಶಿಯಲ್ಲಿರ್ತೀರೋ ಅವರೆಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ. ಏನಾದರೂ ಒಂದು ಕಷ್ಟದಲ್ಲಿ ಸಿಕ್ಕಾಕೊಳ್ತೀರಾ. ಯಾಕಂದರೆ ಬಲವಾಗಿ 4 ಗ್ರಹಗಳು ನಿಮಗೆ ಕೆಟ್ಟಿದೆ. 4 ಗ್ರಹಗಳು ಕೆಟ್ಟಿದೆ. ಇದು ಜನವರಿ ಫೆಬ್ರವರಿವರೆಗೂ ಇದರ ಒಂದು ಎಫೆಕ್ಟು 2026 ಜನವರಿ ಫೆಬ್ರವರಿವರೆಗೂ ಇದರ ಎಫೆಕ್ಟು ಕಂಡೇ ಕಾಣುತ್ತೆ. ಇವಾಗ ನೋಡಿ, ಇವಾಗ ಏನೋ ಒಂದು ಸಣ್ಣ ಮನಸ್ತಾಪ ಇರ್ಬೋದು, ಇದು ಮುಂದಕ್ಕೆ ಯಾವತ್ತೋ ಒಂದಿನ ಅವರು ದರ್ಶನ್ ಅವರು ವಾಪಸ್ ಬಂದ ಮೇಲೂ ಕೂಡ ಈ ಒಂದು ಬೆಂಕಿಯ ಕಿಡಿ ಮತ್ತೆ ಹೊತ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಗ್ರಹಗಳು ತುಂಬ ಬಲವಾಗಿ ಕೆಟ್ಟಿದ್ದಾವೆ. ಹಾಗಾಗಿ ನೋಡಿ, ವಿಜಯಲಕ್ಷ್ಮಿಯವರು ಅಂತ ಬಂದಾಗ, ವಿಜಯಲಕ್ಷ್ಮಿಯವರು ಬಂದು ಮೇಷರಾಶಿ. ಆಲ್ರೆಡಿ ಹೇಳ್ತಾ ಬಂದಿದೆ, ಮೇಷರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿದೆ ಅಂತ. ಯಾಕಪ್ಪ ಅಂತಂದರೆ 12ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಶನಿ ಇರ್ತಾರೆ. ಸೊ ಮೀನರಾಶಿಯಲ್ಲಿ ಶನಿ ಇದ್ದು, ಶನಿ 10ನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬಿದ್ದು, ಮತ್ತು ಮೇಷರಾಶಿಯಲ್ಲಿ ಶನಿ ಉಚ್ಚನಾಗಿದ್ದು, ಮತ್ತು ತುಲಾರಾಶಿಯಲ್ಲಿ ಕುಜ ಉಚ್ಚನಾಗಿದ್ದು, ಸಪ್ತಮ ಮತ್ತು ರಾಶಿ 2 ಒಂದಕ್ಕೊಂದು ಕನೆಕ್ಟ್ ಆಗೋದ್ರಿಂದ ನೋಡಿ, ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಟೈಮ್ ಬ್ಯಾಡು. ಇದು ಮೇಷರಾಶಿಗೂ ಕೂಡ ಓಕೆ. ಹೌದು, ವಿಜಯಲಕ್ಷ್ಮಿ ಅವರು ಮೇಷರಾಶಿ ಆಗಿರ್ತಾರೆ. ಇವಾಗ ಟೈಮ್ ಚೆನ್ನಾಗಿದ್ರೆ ಯಾಕೆ ಮಾತಾಡ್ತೀವಿ ಅಲ್ವಾ? ನಮ್ಮ ಕೈ ಇದು ದೊಡ್ಡ ನ್ಯೂಸ್ ಯಾಕಾಗತ್ತೆ? ಹಾಗಾಗಿ 12ನೇ ಮನೇಲಿ ಶನಿ, ಅವ್ರಿಗೆ ಹಿಂದಿನ ಮನೇಲಿ ಮೀನರಾಶಿಯಲ್ಲಿ ಶನಿ ಇದ್ದಾರೆ. ಶನಿ ಇರೋದ್ರಿಂದ ಮೇಷರಾಶಿಯವರು, ಮತ್ತು ನೋಡಿ 3ನೇ ಮನೆ ಬುಧ ಬಂದು 8ನೇ ಮನೆಗೆ ಬಂದಿದ್ದಾರೆ. ಬುಧ ಕೂಡ ಕೆಟ್ಟಿದ್ದಾರೆ. ಅದರ ಒಂದು ಎಫೆಕ್ಟು, ಅದರ ಒಂದು ಪರಿಣಾಮ, ಈ ಗ್ರಹಗಳ ಪರಿಣಾಮ ಆ ಥರ ಆಡಿಸ್ಬಿಡುತ್ತೆ. ಇದೇ ರೀತಿ DK ಶಿವಕುಮಾರ್ ಕೂಡ ಒಂದು ಸತಿ ಇದೇ ಕಾಂಟ್ರವರ್ಸಿಯಲ್ಲಿ ಒಂದು ಸಣ್ಣ ಒಂದು ಮಾತನಾಡಿ ಆಗಿದ್ರು. ಅವಾಗ ನಾನು